ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಮುಂದುವರೆದಿದೆ. ಮಂಗಳೂರಿನಲ್ಲಿ ಗುಡ್ಡದ ಭೂತದ ದುರಂತ ಆತಂಕ ಇನ್ನಷ್ಟು ಹೆಚ್ಚಾಗಿ ಹೋಗಿದೆ. ಹೊರವಲಯದ ಕೆತ್ತಿಕಲ್ನಲ್ಲಿ ಮತ್ತೆ ಭೂಕುಸಿತ ಸಂಭವಿಸಿದೆ. ಕೆತ್ತಿಕಲ್ನಲ್ಲಿ ಮತ್ತಷ್ಟು ಭೂಕುಸಿತ ಸಂಭವಿಸುವ ಭೀತಿ ಉಂಟಾಗಿದೆ. 4-5 ಭಾಗದಲ್ಲಿ ಭೂಕುಸಿತದ ಭೀತಿ ಉಂಟಾಗಿದೆ. ಮಂಗಳೂರು ಸೋಲಾಪುರ ಹೈವೇ 169ರಲ್ಲಿ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. ಗುಡ್ಡದ ಮೇಲಿರುವಂತಹ ಮನೆಗಳು ಅಪಾಯದಲ್ಲಿದ್ದಾವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 88 ಹೈ ರಿಸ್ಕ್ ಪ್ರದೇಶಗಳನ್ನು ಗುರುತಿಸಲಾಗಿದೆ. ಅಷ್ಟೂ ಪ್ರದೇಶಗಳು ಅಪಾಯದಲ್ಲಿದ್ದಾವೆ. ಇನ್ನು ಆ ಭಾಗದಲ್ಲಿರುವಂತಹ ಕುಟುಂಬಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ, ಮಲೆನಾಡು ಜಿಲ್ಲೆಗಳಲ್ಲೂ ಕೂಡ ವಿಪರೀತವಾಗಿ ಮಳೆಯಾಗ್ತಾ ಇದೆ. ಸುಮಾರು 4-5 ದಿನಗಳಿಂದ ಕರಾವಳಿ ಭಾಗದ ಈ ಜಿಲ್ಲೆಗಳಲ್ಲಿ ವಿಪರೀತ ಮಳೆಯಾಗ್ತಾ ಇದೆ. ಅದರಲ್ಲೂ ವಾಮಂಜೂರು ಸಮೀಪ ಇರುವಂಥ ಕೆತ್ತಿಕಲ್ ಗುಡ್ಡ ಮತ್ತೆ ಕುಸಿತದ ಆತಂಕದಲ್ಲಿದೆ. ವಾಮಂಜೂರು, ಗುರುಪುರ ಇದರ ಮಧ್ಯೆ ಕೆತ್ತಿಕಲ್ ಗುಡ್ಡ ಬರುತ್ತೆ. ಪ್ರತಿ ಮಳೆಗಾಲದಲ್ಲೂ ಕೂಡ ಅಲ್ಲಿ ಗುಡ್ಡ ಕುಸಿಯುವಂಥ ಆತಂಕ ಇದ್ದೇ ಇರುತ್ತೆ. ಆದರೆ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ 169ಕ್ಕೆ ಗುಡ್ಡದ ಮಣ್ಣು, ಕಲ್ಲು ಕುಸಿದು ಬಿದ್ದಿದೆ. ಅಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ. ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಇನ್ನೂ 3 ದಿನಗಳವರೆಗೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗತ್ತೆ ಅನ್ನೋ ಹವಾಮಾನ ಮುನ್ಸೂಚನೆಯೂ ಕೂಡ ಇದೆ. ಆ ಭಾಗದಲ್ಲಿ 6-7 ಮನೆಗಳಿದ್ದಾವೆ. ಆ ಮನೆಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಈ ಕೆತ್ತಿಕಲ್ ಗುಡ್ಡದ ನೆತ್ತಿಯಲ್ಲಿ ಮನೆಗಳಿದ್ದಾವೆ. ಒಂದು ವೇಳೆ ಈ ಗುಡ್ಡ ಕುಸಿತ ಆದರೆ ಆ ಮನೆಗಳು ಕೂಡ ಕುಸಿಯುವಂಥ ಆತಂಕದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿರುವಂಥವ್ರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಕೆಲಸವೂ ಕೂಡ ಆಗಿದೆ. ಇಡೀ ಜಿಲ್ಲೆಯಲ್ಲಿ ಸುಮಾರು 88 ಹೈ ರಿಸ್ಕ್ ಪ್ರದೇಶಗಳು ಅಂತ ಗುರುತಿಸಲಾಗಿದೆ. ಆ ಹೈ ರಿಸ್ಕ್ ಪ್ರದೇಶದಲ್ಲಿರುವಂಥ ಜನರನ್ನು ಕೂಡ ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಕೆಲಸವನ್ನು ಜಿಲ್ಲಾಡಳಿತ ಮಾಡ್ತಾ ಇದೆ. ಆದರೆ ಕಳೆದ 4-5 ದಿನಗಳಿಂದ ಸುರಿತಾ ಇರುವಂಥ ವಿಪರೀತ ಮಳೆಗೆ ಯಾವುದೇ ಪರಿಹಾರ ಕಾರ್ಯಾಚರಣೆ ನಡೀತಾ ಇಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಮಂಗಳೂರು ಹೊರವಲಯದ ಕೆತ್ತಿಕಲ್ ಪ್ರದೇಶದಲ್ಲಿ ಮತ್ತೆ ಭೂಕುಸಿತ ಆರಂಭವಾಗಿದೆ. ನಿನ್ನೆ ಸುರಿದ ಮಳೆಗೆ ಈ ಭಾಗದಲ್ಲಿ ಗುಡ್ಡ ಕುಸಿದು ರಸ್ತೆ ಮೇಲೆ ಬಿದ್ದಿತ್ತು. ರಾಷ್ಟ್ರೀಯ ಹೆದ್ದಾರಿ 169 ಮೇಲೆ ಬಿದ್ದಂತಹ ಮಣ್ಣು ಮತ್ತು ಕಲ್ಲುಗಳನ್ನು ಈಗಾಗಲೇ ತೆರವುಗೊಳಿಸುವಂತಹ ಕಾರ್ಯ ಮಾಡಲಾಗಿದೆ. ಆದರೆ ಗುಡ್ಡದ ಮೇಲಿರುವಂತಹ ಹಲವಾರು ಮನೆಗಳು ಆತಂಕದಲ್ಲಿದ್ದಾವೆ. ನಾನು ಅದೇ ಭಾಗದಲ್ಲಿದ್ದೀನಿ, ನೀವು ನೋಡ್ಬೋದು. ಇದು ಕೆತ್ತಿಕಲ್ ಭಾಗದ ಮನೆಗಳು. ಈ ಮನೆಗಳು ಈ ಗುಡ್ಡದ ಮೇಲಿರುವಂತಹ ಮನೆಗಳು. ಈ ಭಾಗದಲ್ಲಿರುವಂತಹ ಹಲವಾರು ಕುಟುಂಬಗಳನ್ನು ಈಗಾಗಲೇ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಆದರೆ ಈ ಭಾಗ ಮತ್ತೆ ಕುಸಿಯುವಂಥ ಆತಂಕ ಇದೆ. ಯಾಕಂದರೆ ಮತ್ತೆ 3 ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗುವಂತಹ ಒಂದು ಆತಂಕ ಇದೆ. ಈ ಕೆತ್ತಿಕಲ್ ಗುಡ್ಡ ಕ್ಷಣ ಕ್ಷಣಕ್ಕೂ ಕುಸಿತಾ ಇದೆ. ಈಗಾಗಲೇ ಈ ಭಾಗದಲ್ಲಿ, ಅಂದರೆ ಕಳೆದ ವರ್ಷ ಇದೇ ಭಾಗದಲ್ಲಿ ಗುಡ್ಡ ಕುಸಿತ ಆಗಿತ್ತು. ಭಾರಿ ಅಪಾಯದ ಸ್ಥಿತಿಯಲ್ಲಿತ್ತು ಈ ರಾಷ್ಟ್ರೀಯ ಹೆದ್ದಾರಿ 169. ಈ ಬಾರಿ ಕೂಡ ಈ ಗುಡ್ಡ ಕುಸಿತ ಆಗಿರುವಂಥದ್ದು. ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಗುಡ್ಡ ಕುಸಿದು ರಸ್ತೆ ಮೇಲೆ ಬಿದ್ದಂಥದ್ದು. ಈ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಓಡಾಡ್ತವೆ. ಇದು ಮಂಗಳೂರಿಂದ ಸೋಲಾಪುರ್ ಕನೆಕ್ಟ್ ಆಗುವಂತಹ ಒಂದು ರಾಷ್ಟ್ರೀಯ ಹೆದ್ದಾರಿ. ಹಾಗೆಯೇ ಮಂಗಳೂರಿನಿಂದ ಮೂಡುಬಿದ್ರೆ ಹೋಗುವಂತಹ ಒಂದು ಪ್ರಮುಖ ರಸ್ತೆ ಕೂಡ. ನಿನ್ನೆ ರಾತ್ರಿ ಏಕಾಏಕಿ ಗುಡ್ಡ ಕುಸಿತ ಹಿನ್ನೆಲೆಯಲ್ಲಿ ವಾಹನಗಳು ಇನ್ನೊಂದು ಮಗ್ಗಲಲ್ಲಿರುವಂಥ ರಸ್ತೆಗೆ ಶಿಫ್ಟ್ ಮಾಡಲಾಗಿತ್ತು. ಇದು ದ್ವಿಮುಖ ಸಂಚಾರದ ರಸ್ತೆ. ಆದರೆ ರಸ್ತೆ ಮೇಲೆ ಭಾರಿ ಪ್ರಮಾಣದಲ್ಲಿ ಮಣ್ಣು ಹಾಗೂ ಕಲ್ಲು ಬಿದ್ದ ಕಾರಣ ಒಂದು ಮಗ್ಗಲನ್ನು ಬಂದ್ ಮಾಡಿ ಇನ್ನೊಂದು ಮಗ್ಗಲ ರಸ್ತೆಯನ್ನು ಮಾತ್ರ ಓಪನ್ ಮಾಡಲಾಗಿತ್ತು. ಆದರೆ ಈ ಭಾಗದಲ್ಲಿ ಗುಡ್ಡ ಕುಸಿಯುವಂಥ ಆತಂಕ ಮತ್ತೂ ಹೆಚ್ಚಾಗಿದೆ. ಯಾಕಂದರೆ ಕಳೆದ ವರ್ಷ ಈ ಭಾಗದಲ್ಲಿ ತಂತ್ರಜ್ಞರು ಹಾಗೇನೆ ಇವರೆಲ್ಲ ಬಂದ್ಕೊಂಡು ಇಂಜಿನಿಯರ್ಸ್ಗಳ ಬಂದು ಇದನ್ನು ನೋಡಿದ್ರು. ಹಾಗೆಯೇ ಸೈಂಟಿಸ್ಟ್ಗಳಿಗೂ ಕೂಡ ಬಂದ್ಕೊಂಡು ಈ ಭಾಗದಲ್ಲಿ ಸಾಯಿಲ್ ಟೆಸ್ಟಿಂಗ್ ಕೂಡ ಮಾಡಿದ್ರು. ಹಾಗೆ ಈ ಭಾಗ ಗ್ಯಾಬಿನ್ ವಾಲ್ಗಳನ್ನು ನಿರ್ಮಾಣ ಮಾಡಿದರೆ ಇದು ಉಳಿಬಹುದು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಗ್ಯಾಬಿನ್ ವಾಲ್ ಮಾಡಲಿಕ್ಕೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಈಗಾಗಲೇ ಸೂಚನೆ ನೀಡಲಾಗಿದೆ. ಒಂದು ಹಂತದಲ್ಲಿ ಗ್ಯಾಬಿನ್ ವಾಲ್ಗಳನ್ನು ಹಾಕಲಾಗಿತ್ತು. ಆದರೆ ಈಗ ಆ ಗ್ಯಾಬಿನ್ ವಾಲ್ಗಳೇ ಮುರಿದು ಬಿದ್ದಿರುವಂಥದ್ದು. ಮಣ್ಣು ಆ ಗ್ಯಾಬಿನ್ ವಾಲ್ಗಳನ್ನೇ ತಗೊಂಡು ರಸ್ತೆಗೆ ಬಿದ್ದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮತ್ತೆ ಆತಂಕ ಆರಂಭವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ
88 ಹೈ ರಿಸ್ಕ್ ಏರಿಯಾಗಳನ್ನು ಗುರುತು ಮಾಡಲಾಗಿದೆ. ಅದರಲ್ಲಿ 35 ಬೆಳ್ತಂಗಡಿ ಹಾಗೆಯೇ 13 ಉಳ್ಳಾಲ ಭಾಗದಲ್ಲಿ ಗುರುತಿಸಲಾಗಿದೆ. ಮತ್ತೆ ಗುಡ್ಡ ಕುಸಿಯುವಂಥ ಆತಂಕ ಇದೆ. ಈ ಹಿನ್ನೆಲೆಯಲ್ಲಿ ಜನರು ತುಂಬ ಜಾಗ್ರತೆಯಲ್ಲಿರಬೇಕು. ಹಾಗೆ ಮಳೆ ಬಂದಾಗ ಗುಡ್ಡದ ಮೇಲಿರುವವರು ಹಾಗೆ ಗುಡ್ಡದ ಕೆಳಗೆ ಇರುವವರು ಬೇರೆ ಕಡೆ ಶಿಫ್ಟ್ ಆಗಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಜಿಲ್ಲಾಡಳಿತ ನೀಡಿದೆ. ಕ್ಯಾಮರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣಿ ಸಿರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.